ನಮ್ಮ ಮೈಸೂರು ಅಂತ ಹೇಳಿದರೆ ಎಲ್ಲರಿಗೂ ಬೇಗ ನೆನಪಾಗೋದೆ ಮೈಸೂರಿನ ಅರಮನೆ ಮತ್ತು ಅದ್ಧೂರಿಯಾಗಿ ಆಚರಿಸುವಂತಹ ಮೈಸೂರಿನ ಅಂದರೆ ನಾಡ ಹಬ್ಬ ದಸರಾ ಟೈಮಲ್ಲಿ ನಿಮಗೆ ಎಲ್ಲರಿಗೂ ಗೊತ್ತಿರೋ ಥರನೇ 9 ನವದೇವತೆಗಳಿಗೆ ಪೂಜೆನ ಸಲ್ಲಿಸ್ತಾರೆ. ಆದರೆ ನವದೇವತೆಗಳಿಗಿಂತನೂ ಮುಂಚೆನೇ ಒಂದು ದೇವಿಗೆ ಪೂಜೆನ ಸಲ್ಲಿಸ್ತಾರೆ. ಆ ದೇವಿ ಕೆಲವೊಬ್ಬರಿಗೆ ಗೊತ್ತಿರ್ಬೋದು, ಕೆಲವೊಬ್ಬರಿಗೆ ಗೊತ್ತಿಲ್ಲದೇ ಇರ್ಬೋದು. ನಿಮಗೇನಾದರೂ ಗೊತ್ತಿದೆಯಾ ಆ ದೇವಿ ಯಾರು ಅಂತ? ಆ ದೇವಿಗೂ ಮತ್ತು ರಾಜಮನೆತನಕ್ಕೂ ಏನು ಸಂಬಂಧ ಅಂತ ಏನಾದ್ರು ಗೊತ್ತಿದೆಯಾ? ಮತ್ತು ಆ ದೇವಿನ ಯಾಕೆ ರಾಜಮನೆತನದವರು ಮಾತ್ರ ಪೂಜೆ ಮಾಡ್ತಾರೆ, ಅದು ಮೊದಲು ಪೂಜೆ ಮಾಡ್ತಾರೆ ಅಂತ ನಿಮಗೇನಾದರೂ ಗೊತ್ತಿದೆಯಾ? ಆಕೆ ಯಾರಂತ ಹೇಳಿದರೆ ವಿಜಯನಗರ ಸಾಮ್ರಾಜ್ಯದ ಪ್ರತಿನಿಧಿಯಾಗಿ ಶ್ರೀರಂಗಪಟ್ಟಣವನ್ನು ಆಳುತ್ತಿದ್ದಂತಹ ತಿರುಮಲ ರಾಯರ 2ನೇ ಪತ್ನಿಯೇ ಅಲುಮೇಲಮ್ಮ. ಹಾಗಾದರೆ ಅಲುಮೇಲಮ್ಮನಿಗೂ ಮೈಸೂರಿನ ಒಡೆಯರಿಗೂ ಏನು ಸಂಬಂಧ? ಮೈಸೂರಿನ ಒಡೆಯರು ವಿಜಯನಗರ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿದಾಗ ವಿಜಯನಗರ ಸಾಮ್ರಾಜ್ಯ ಸೋತ್ಬಿಡುತ್ತೆ. ಸೋತಾಗೇನಾಗುತ್ತೆ, ರಾಜರಿಗೆ ಯಾವಾಗಲೂ ನಾವು ಶರಣಾಗಲೇಬೇಕು. ಅದಕ್ಕೋಸ್ಕರ ವಿಜಯನಗರದ ಮುತ್ತು ರತ್ನಗಳಿಂದ ಅಕ್ಕಪಕ್ಕದಲ್ಲಿದ್ದ ಸ್ಥಳಗಳನ್ನೆಲ್ಲ ಏನು ಮಾಡ್ತಾರೆ, ರಾಜರು ವಶಪಡಿಸ್ಕೋತಾರೆ. ಆಗ ಜೀವನಾಂಶ ಕೇಳಲೇಬೇಕಲ್ವಾ? ತಿರುಮಲ ರಾಯರಿಗೆ ಮೈಸೂರಿನ ಒಡೆಯರು ಜೀವನಾಂಶ ಕೊಡ್ತಾರೆ. ಏನು ಕೊಟ್ಟಿರ್ಬೋದು? ತಲಕಾಡನ್ನ ಜೀವನಾಂಶವಾಗಿ ಕೊಟ್ಟಿರ್ತಾರೆ. ಅಲ್ಲಿದ್ದ ಸುತ್ತಮುತ್ತ ಊರುಗಳನ್ನೆಲ್ಲ ತಿರುಮಲ ರಾಯರಿಗೆ ಜೀವನಾಂಶ ಅಂತ ಕೊಡ್ತಾರೆ. ತಿರುಮಲ ರಾಯರು ಜೀವನಾಂಶವನ್ನು ಪಡೆದುಕೊಂಡು ಅವರೇನು ಮಾಡ್ತಾರೆ, ತಲಕಾಡಲ್ಲೇ ಇರೋದಕ್ಕೆ ಒಪ್ಕೊಳ್ತಾರೆ. ತಲಕಾಡಲ್ಲೇ ತುಂಬ ಚೆನ್ನಾಗಿ ಕೆಲವು ದಿನ ವಾಸಿಸ್ಕೊಂಡು ಆರಾಮಾಗಿರ್ತಾರೆ. ಇದ್ದಕ್ಕಿದ್ದಂತೆ ತಿರುಮಲ ರಾಯರಿಗೆ ಒಂದು ಕಾಯಿಲೆ ಬರುತ್ತೆ. ಅನಾರೋಗ್ಯದಿಂದ ಅವರು ಸಾವನ್ನು ಅಪ್ತಾರೆ.